ಫ್ರೆಂಡ್ಸ್, MR ಲರ್ಡ್ಸಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ರೈಲ್ವೆ ಇಲಾಖೆಯಲ್ಲಿ ಹೊಸ ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ನಾರ್ತ್ ಈಸ್ಟರ್ನ್ ರೈಲ್ವೆ ಗೋರಖ್ಪುರ್ ಅಂತ. ಈ ಹುದ್ದೆಗಳಿಗೆ ಏನಪ್ಪ ಅಂದರೆ ಇಲ್ಲಿ 1,000ಕ್ಕಿಂತ ಹೆಚ್ಚು ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ. ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಶೈಕ್ಷಣಿಕ ಅರ್ಹತೆ ಅಷ್ಟು ಮುಗಿಸಿರಬೇಕು. ಹಾಗೆ ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು, ಹಾಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳೇನು, ಹಾಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ. ಅಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅವುಗಳ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾಕಂದರೆ ನಿಮಗೆ ಅದರಲ್ಲೂ ಕೂಡ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಬರೋದಕ್ಕೆ ಮುಂಚೆ ನಿಮಗೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಆ್ಯಕ್ಟ್ ಅಪ್ರೆಂಟಿಸ್ ಟ್ರೈನಿಂಗ್ ನೋಟಿಫಿಕೇಶನ್ 2025-26. ಅಂದರೆ ಈ ಹುದ್ದೆಗಳಿಗೆ ಏನಪ್ಪ ಅಂದರೆ ಅಪ್ರೆಂಟಿಸ್ ಆಗಿ ಈ ಹುದ್ದೆಗಳ ನೇಮಕಾತಿಯನ್ನು ಕರೆಯಲಾಗಿದೆ. ಇಲ್ಲಿ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ಅಂದರೆ ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು 24/1/2025ರಿಂದ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ 23/2/2025 ಇರುತ್ತೆ. ಇದರೊಳಗೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇಲ್ಲಿ ಏನಪ್ಪ ಈಗ ರೈಲ್ವೆ ಇಲಾಖೆಯಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ವಿವರವನ್ನು ನೋಡ್ತಾ ಹೋದರೆ, ಮೆಕ್ಯಾನಿಕಲ್ ವರ್ಕ್ಶಾಪ್ ಗೋರಖ್ಪುರದಲ್ಲಿ ಒಟ್ಟು 411 ಹುದ್ದೆಗಳನ್ನು ಖಾಲಿ ಇವೆ. ಹಾಗೆ ಸಿಗ್ನಲ್ ವರ್ಕ್ಶಾಪ್ ಗೋರಖ್ಪುರ್ ಕ್ಯಾಂಟ್ ಇಲ್ಲಿ 63 ಹುದ್ದೆಗಳು. ಹಾಗೆ ಬ್ರಿಡ್ಜ್ ವರ್ಕ್ಶಾಪ್ ಗೋರಖ್ಪುರ್ ಕ್ಯಾಂಟದಲ್ಲಿ 35 ಹುದ್ದೆಗಳು. ಹಾಗೆ ಮೆಕ್ಯಾನಿಕಲ್ ವರ್ಕ್ಶಾಪ್ ಇಜ್ಜತ್ ನಗರದಲ್ಲಿ 151 ಹುದ್ದೆಗಳು. ಹಾಗೆ ಡೀಸೆಲ್ ಶೆಡ್ ಇಜ್ಜತ್ ನಗರ್ ಇಲ್ಲಿ 60 ಹುದ್ದೆಗಳು ಖಾಲಿವೆ. ಹಾಗೆ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಇಜ್ಜತ್ ನಗರ್ ಇಲ್ಲಿ 64 ಹುದ್ದೆಗಳು ಖಾಲಿವೆ. ಇದರ ನಂತರ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ, ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಇಜ್ಜತ್ ನಗರದಲ್ಲಿ ಏನಪ್ಪ ಅಂದರೆ 64 ಹುದ್ದೆಗಳು. ಹಾಗೆ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಲಕ್ನೋ ಜಂಕ್ಷನ್ದಲ್ಲಿ 155 ಹುದ್ದೆಗಳು. ಹಾಗೆ ಡೀಸೆಲ್ ಶೆಡ್ ಗೋಂಡಾದಲ್ಲಿ 90 ಹುದ್ದೆಗಳು. ಹಾಗೆ ಕ್ಯಾರೇಜ್ ಮತ್ತು ವ್ಯಾಗನ್ ವಾರಣಾಸಿಯಲ್ಲಿ 75 ಹುದ್ದೆಗಳು ಖಾಲಿ ಇವೆ. ಹಾಗೆ ಇಲ್ಲಿ ಒಟ್ಟು ನಿಮಗೆ ಕಾಣ್ತಾ ಇರ್ಬೋದು 1,104 ಹುದ್ದೆಗಳು ಕಾಲ್ಫಾರ್ಮ್ ಮಾಡಲಾಗಿದೆ. ಈ ಹುದ್ದೆಗಳಿಗೆ ಮಿಸ್ ಮಾಡದೆ ಅರ್ಜಿಯನ್ನು ಸಲ್ಲಿಸಿ. ಈಗ ನಿಮಗೆ ಈಗ ಏನು 9 ಇಲ್ಲಿ ವರ್ಕ್ಶಾಪ್, ಅಂದರೆ ನಿಮಗೆ ಇಲ್ಲಿ ಒಟ್ಟು 9 ಹುದ್ದೆಗಳ ಏನು ಹೆಸರನ್ನು ಹೇಳಿದೆ, ಅವುಗಳಲ್ಲಿ ಯಾವ್ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟು ಹುದ್ದೆಗಳ ನೇಮಕಾತಿಯನ್ನು ಕರೆಯಲಾಗಿದೆ ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಬಂದುಬಿಟ್ಟು ಮೆಕ್ಯಾನಿಕಲ್ ವರ್ಕ್ಶಾಪ್ ಗೋರಖ್ಪುರ್. ಈ ಒಂದು ಹುದ್ದೆಗೆ ನೋಡಿ ಫಿಟ್ಟರ್ ಅವರಿಗೆ ಒಟ್ಟು 140 ಹುದ್ದೆಗಳು. ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ, 140 ಹುದ್ದೆಗಳು. ಹಾಗೆ ವೆಲ್ಡರ್ ಅಭ್ಯರ್ಥಿಗಳಿಗೆ 62 ಮತ್ತು ಏನಪ್ಪ ಎಲೆಕ್ಟ್ರಿಷಿಯನ್ ಅವರಿಗೆ 17, ಕಾರ್ಪೆಂಟರ್ ಅಭ್ಯರ್ಥಿಗಳಿಗೆ 89 ಮತ್ತು ಪೇಂಟರ್ ಅವರಿಗೆ 87. ಹಾಗೆ ಮೆಕ್ಯಾನಿಸ್ಟ್ ಇವರಿಗೆ 16 ಹುದ್ದೆಗಳು. ಒಟ್ಟು ಇಲ್ಲಿ ಏನಪ್ಪ ಅಂದರೆ ಮೆಕ್ಯಾನಿಕಲ್ ವರ್ಕ್ಶಾಪ್ ಗೋರಖ್ಪುರ್ ಈ ಅಭ್ಯರ್ಥಿಗಳಿಗೆ 411 ಹುದ್ದೆಗಳ ನೇಮಕಾತಿಯನ್ನು ಕರೆಯಲಾಗಿದೆ. ಹಾಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ, ಮತ್ತು ಸಿಗ್ನಲ್ ವರ್ಕ್ಶಾಪ್ ಗೋರಖ್ಪುರ್ ಕ್ಯಾಂಟ್ ಇಲ್ಲಿ ಒಟ್ಟು 63 ಹುದ್ದೆಗಳು ಖಾಲಿವೆ. ಹಾಗೆ ಬ್ರಿಡ್ಜ್ ವರ್ಕ್ಶಾಪ್ ಗೋರಖ್ಪುರ್ ಕ್ಯಾಂಟ್ ಇಲ್ಲಿ 35 ಹುದ್ದೆಗಳು. ಮೆಕ್ಯಾನಿಕಲ್ ವರ್ಕ್ಶಾಪ್ ಇಜ್ಜತ್ ನಗರ್ ಇಲ್ಲಿ 151 ಹುದ್ದೆಗಳು. ಹಾಗೆ ಡೀಸೆಲ್ ಶೆಡ್ ಇಜ್ಜತ್ ನಗರ್ ಇಲ್ಲಿ 60 ಹುದ್ದೆಗಳು. ಹಾಗೆ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಇಜ್ಜತ್ ನಗರ್ ಇಲ್ಲಿ 64 ಹುದ್ದೆಗಳು ಖಾಲಿವೆ. ಒಟ್ಟು ಬಂದುಬಿಟ್ಟು 1,104 ಹುದ್ದೆಗಳು ಖಾಲಿವೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ಈ ರೀತಿಯಾಗಿ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಲಾಗಿದೆ. ಹಾಗೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ಏನಪ್ಪ ಅಂದರೆ ಕ್ಯಾರೇಜ್ ಮತ್ತು ವ್ಯಾಗನ್ ಲಕ್ನೋ ಜಂಕ್ಷನ್ದಲ್ಲಿ 155 ಹುದ್ದೆಗಳು. ಡೀಸೆಲ್ ಶೆಡ್ ಗೋಂಡಾದಲ್ಲಿ 90 ಹುದ್ದೆಗಳು. ಹಾಗೆ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ವಾರಣಾಸಿಯಲ್ಲಿ 75 ಹುದ್ದೆಗಳು. ಒಟ್ಟು ಬಂದುಬಿಟ್ಟು 1,104 ಹುದ್ದೆಗಳ ನೇಮಕಾತಿಯನ್ನು ಕರೆಯಲಾಗಿದೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ. ನಿಮಗೆ ಈ ಒಂದು PDF ಬೇಕಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಏನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಅದರಲ್ಲಿ ನಿಮಗೆ ಈ PDF ಸಿಗುತ್ತೆ. ನೀವು ಸಂಪೂರ್ಣ ಮಾಹಿತಿಯನ್ನು ಈ PDF ನೋಡಿಕೊಂಡು ಪಡ್ಕೋಬೋದು. ಇಲ್ಲಿ ಏನಪ್ಪ ಅಂದರೆ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, PWBD ಅಭ್ಯರ್ಥಿಗಳಿಗೆ 4% ಏನಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, 4% ರಿಸರ್ವೇಷನ್ನ ಕೊಡಲಾಗಿದೆ. ಹಾಗೆ 3% ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ, ಮತ್ತು ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, 10% ರಿಸರ್ವೇಷನ್ EWS ಅಭ್ಯರ್ಥಿಗಳಿಗೆ ಇಲ್ಲಿ ತೋರಿಸ್ತೀನಿ ನೋಡಿ. 10% ರಿಸರ್ವೇಷನ್ ಅಪ್ಪ ಅಂದರೆ EWS ಅಭ್ಯರ್ಥಿಗಳಿಗೆ ಸಿಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಏಜ್ ಲಿಮಿಟ್ ಬಂದುಬಿಟ್ಟು ಕ್ಯಾಂಡಿಡೇಟ್ಸ್ ಮಸ್ಟ್ ನಾಟ್ ಬಿ ಲೆಸ್ ದ್ಯಾನ್ 15 ಇಯರ್ಸ್ ಆಫ್ ಏಜ್ ಆ್ಯಂಡ್
ನಾಟ್ ಮೋರ್ ದ್ಯಾನ್ 24 ಇಯರ್ಸ್ ಆಫ್ ಏಜ್ ಆ್ಯಸ್ 24/1/2025. ಅಂದರೆ ನೋಡಿ, ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಏನಪ್ಪ ಅಂದರೆ 15 ವರ್ಷದಿಂದ ಹಿಡಿದು 24 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇಲ್ಲಿ ಏನಪ್ಪ ಅಂದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಆಲ್ರೆಡಿ ಪಾಸ್ಡ್ ದ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಷನ್ ಆಫ್ ಹೈಸ್ಕೂಲ್ 10th ವಿತ್ ಮಿನಿಮಮ್ 50 ಮಾರ್ಕ್ಸ್ ಆ್ಯಂಡ್ ITI ನೋಟಿಫೈಡ್ ಟ್ರೇಡ್ ಆನ್ ದ ಡೇಟ್ ಆಫ್ ಇಶ್ಯೂ ನೋಟಿಫಿಕೇಶನ್ 2024/1/2025. ಅಂದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ನೋಡಿ, 10ನೇ ತರಗತಿ ಅಂದರೆ SSLCಯಲ್ಲಿ ನೀವು ಮಿನಿಮಮ್ 50% ಅಂಕಗಳೊಂದಿಗೆ ಮತ್ತು ITIದಲ್ಲಿ ನೋಟಿಫೈಡ್ ಟ್ರೇಡ್ ಏನು ಕೋರ್ಸ್ ಇರುತ್ತೆ ಅದನ್ನು ನೀವು ಮುಗಿಸಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಫಿಸಿಕಲ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು ಅಂದರೆ ಈ ಒಂದು ಹುದ್ದೆಗೆ ಮೊದಲಿಗೆ ಫಿಸಿಕಲ್ ಟೆಸ್ಟ್ ಏನಪ್ಪ ಅಂದರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಕಾಲ್ಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿಲ್ ಹ್ಯಾವ್ ಸಬ್ಮಿಟ್ ಮೆಡಿಕಲ್ ಸರ್ಟಿಫಿಕೇಟ್. ಅಂದರೆ ಇಲ್ಲಿ ಏನಪ್ಪ ಅಂದರೆ ಯಾವುದೇ ರೀತಿಯಾದ ನಿಮಗೆ ಒಂದು ಎಕ್ಸಾಮ್ ಕೂಡ ಇರುವುದಿಲ್ಲ, ಡೈರೆಕ್ಟಾಗಿ ನಿಮಗೆ ಯಾರ್ಯಾರು ಏನು ಇಲ್ಲಿ ಸೆಲೆಕ್ಷನ್ ಆಗ್ತಾರೋ ಅವರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಏನು ಈ ಹುದ್ದೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕರೆಯಲಾಗುತ್ತೆ. ಹಾಗೆ ಪ್ರೊಸೆಸಿಂಗ್ ಫೀ ಅಂದರೆ ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ನೋಡ್ತಾ ಹೋಗಿ. ಇಲ್ಲಿ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಪೇ 100 ಆ್ಯಸ್ ಪ್ರೊಸೆಸಿಂಗ್ ಫೀ. SC/ST, ದಿವ್ಯಾಂಗ್, PWD, ವುಮೆನ್ ಕ್ಯಾಂಡಿಡೇಟ್ಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಪ್ರೊಸೆಸಿಂಗ್ ಫೀ. ಅಂದರೆ ಇಲ್ಲಿ ನೋಡಿ, ಎಲ್ಲ ಅಭ್ಯರ್ಥಿಗಳು 100 ರೂಪಾಯಿ, ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕ 100 ರೂಪಾಯಿ ಇರುತ್ತೆ. ಉಳಿದ ಏನಪ್ಪ ಅಂದರೆ SC/ST, PWD ಹಾಗೆ ವುಮೆನ್ ಅಭ್ಯರ್ಥಿಗಳಿಗೆ ಅಂದರೆ ಮಹಿಳೆಯರಿಗೆ ಇಲ್ಲಿ ಏನು ಅರ್ಜಿ ಶುಲ್ಕ ಇರುತ್ತೆ ಅದರಲ್ಲಿ ಕನ್ಸೆಷನನ್ನು ನೀಡಲಾಗಿದೆ. ನೋಡಿ, ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ PDF ಬೇಕಂದ್ರೆ ನಿಮಗೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತಕ್ಕಂಥ ಟೆಲಿಗ್ರಾಮ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ.